ಲಡ್ಡು ಮಹಿಳೆಯರ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾರಲ್ಲಾದರೂ ಇಂಬ್ಯಾಲೆನ್ಸ್ ಆಗಿದೆ ಅಂತಂದರೆ ಅಂಥವರಲ್ಲಿ ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ನ ನೋಡ್ಬೋದು. ಮತ್ತು ಅವರಲ್ಲಿ ಎನರ್ಜಿ ತುಂಬ ಲೋ ಇರುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ನಿದ್ದೆ ಮಾಡಲಿಕ್ಕೆ ಕಷ್ಟ ಆಗ್ತಿರುತ್ತೆ, PCOS ಅನ್ನೋ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಅದನ್ನು ಈಗ PMOS ಅಂತ ಕರೀತಾರೆ. ಅಷ್ಟೇ ಅಲ್ಲ, ಸಡನ್ ಆಗಿ ದಪ್ಪ ಆಗ್ತಾರೆ, ಮುಖದಲ್ಲಿ ಪಿಂಪಲ್ಸ್ ಬರ್ತಿರುತ್ತೆ, ಕೂದಲು ಉದುರುತ್ತಾ ಇರುತ್ತೆ, ವೆಜ್ಜಿನಲ್ಲಿ ಡ್ರೈನೆಸ್ ಇರುತ್ತೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾಣಿಸ್ಕೊಳ್ತಾ ಇರುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಕೇಳಿದ್ರೆ, ಅರ್ಧ ಕಪ್ಪಷ್ಟು ವಾಲ್ನಟ್ನ ತಗೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಅರ್ಧ ಕಪ್ಪಷ್ಟು ಫ್ಲ್ಯಾಕ್ಸ್ ಸೀಡ್ನ ತಗೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ತಗೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. 1 ಕಪ್ಪಷ್ಟು ಸನ್ಫ್ಲವರ್ ಸೀಡ್, ಸೂರ್ಯಕಾಂತಿ ಬೀಜಗಳನ್ನ ತಗೊಳ್ಳಿ, ಅದನ್ನು ಹುರ್ಕೊಳ್ಳಿ. ಇನ್ನು 1 ಕಪ್ಪಷ್ಟು ಬಾದಾಮಿ ತಗೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು 1 ಕಪ್ಪಷ್ಟು ಕುಂಬಳಕಾಯಿ ಬೀಜ ತಗೊಳ್ಳಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದಿಷ್ಟನ್ನ ಚೆನ್ನಾಗಿ ರುಬ್ಕೊಳ್ಳಿ. ಇದೇ ಪುಡಿಗೆ 2 ರಿಂದ 3 ಸ್ಪೂನಷ್ಟು ಅಶ್ವಗಂಧ ಪುಡಿನ ಹಾಕಿ. ಇದೇ ಪುಡಿಗೆ ಒಂದಷ್ಟು ಖರ್ಜೂರಗಳನ್ನ ತಗೊಳ್ಳಿ, ಬೀಜ ಎಲ್ಲ ತೆಗ್ದಾಕಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕಿ, ಅದಾದಮೇಲೆ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಟ್ಟು ನೀವು ಗ್ಯಾಸ್ ಹಚ್ಚಿಬಿಟ್ಟು ನೀವು ಇಲ್ಲ ಅಂದರೆ ಒಂದು 20 ರಿಂದ 25 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಅದನ್ನು ಬೇಕು ಅಂದರೆ ಸ್ವಲ್ಪ ತುಪ್ಪನೂ ಕೂಡ ಹಾಕೊಳ್ಳಿ. ಅಗತ್ಯವಿರುವಷ್ಟು ಮಾತ್ರ ಖರ್ಜೂರನ ಇದ್ರೊಳಗಡೆ ಹಾಕ್ಬಿಟ್ಟು ಈ ಪೇಸ್ಟ್ನ ಚೆನ್ನಾಗಿ ಕಲಸಿ. ಯಾರಿಗಾದರೂ ಶುಗರ್ ಇತ್ತು ಅಂತಂದರೆ ಖರ್ಜೂರನ ಕಡಿಮೆ ಕ್ವಾಂಟಿಟಿಲಿ ಉಪಯೋಗಿಸಿ. ಕಂಟ್ರೋಲಲ್ಲೇ ಇಲ್ಲ ನಿಮ್ಮ ಶುಗರು ಅಂದರೆ ಬಳಸೋಕ್ಕೆ ಹೋಗಬೇಡಿ, ಆಯಿತಾ. ಈ ಕಾಂಬಿನೇಷನಲ್ಲಿ ಫ್ಲ್ಯಾಕ್ಸ್ ಸೀಡ್ ಹಾಕಿದ್ದೀವಲ್ಲ, ಅದರಲ್ಲಿ ಲಿಗ್ನಾನ್ ಮತ್ತು ಫೈಬರ್ ಇರುತ್ತೆ. ಇದು ಈಸ್ಟ್ರೋಜನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಪಂಪ್ಕಿನ್ ಸೀಡಲ್ಲಿ ಜಿಂಕ್ ಇರುತ್ತೆ, ಇದು ಓವ್ಯುಲೇಷನ್ಗೆ ಮತ್ತು ಪ್ರೊಜೆಸ್ಟರಾನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಎಳ್ಳಲ್ಲಿ ಕ್ಯಾಲ್ಶಿಯಂ ಮತ್ತು ಲಿಗ್ನಾನ್ ಇರುತ್ತೆ, ಇದು ಲ್ಯೂಟಿಯಲ್ ಫೇಸಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ ಮತ್ತು ನಮ್ಮ ಮೂಳೆಯ ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ. ಸೂರ್ಯಕಾಂತಿ ಬೀಜದಲ್ಲಿ ವಿಟಮಿನ್ ಇ ಇರೋದ್ರಿಂದ ಪ್ರೊಜೆಸ್ಟರಾನ್ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು. ವಾಲ್ನಟ್ಟಲ್ಲಿ ಒಮೆಗಾ 3 ಇರುತ್ತೆ, ಇದು ನಮ್ಮ ಹಾರ್ಮೋನ್ ಹೆಲ್ತ್ಗೆ ಮತ್ತು ನಮ್ಮ ದೇಹದಲ್ಲಿರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬಾದಾಮಿಲಿ ಮೆಗ್ನೀಷಿಯಮ್ ಇರುತ್ತೆ, ಇದು PMS ಸಿಂಪ್ಟಮ್ಸ್ಗಳಿಂದ ನಮಗೆ ಮುಕ್ತಿ ಕೊಡಿಸುತ್ತೆ. ಅಶ್ವಗಂಧ ಬಂದು ಅಡಾಪ್ಟೋಜನ್ ಹರ್ಬಿದು. ಸೊ ನಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ ಏನಿರುತ್ತೋ ಕಾರ್ಟಿಸೋಲ್ ಹಾರ್ಮೋನು, ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ದಿನಕ್ಕೆ ಇಲ್ಲ ಅಂದರೂ 30 ರಿಂದ 40 ಗ್ರಾಮ್ ಅಷ್ಟು ತಿನ್ಬೋದು ನೀವು. ಬೆಳಗ್ಗೆ 11 ಗಂಟೆಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ತಿನ್ಬೋದು, ಅಥವಾ ವರ್ಕೌಟ್ಗಿಂತ ಮುಂಚೆ ತಗೊಳ್ಬೋದು. ಇದ್ರ ಜೊತೆಗೆ ಹಾಲು ಕೂಡ ಕುಡಿಬೋದು, 1 ಲೋಟ ಬಿಸಿನೀರು ಕೂಡ ಕುಡಿಬೋದು ನೀವು. ಬೋನಸ್ ಟಿಪ್ಸ್ ಏನು ಗೊತ್ತಾ, ದಿನಕ್ಕೆ 7 ರಿಂದ 8 ಗಂಟೆ ನಿದ್ದೆ ಮಾಡಿ, ಚೆನ್ನಾಗಿ ಹಸಿರು ತರಕಾರಿ ಸೊಪ್ಪುಗಳನ್ನ ತಿನ್ನಿ. ಸ್ಟ್ರೆಸ್ನ ಮ್ಯಾನೇಜ್ ಮಾಡಲಿಕ್ಕೆ ಯೋಗ, ಮೆಡಿಟೇಷನ್, ವಾಕಿಂಗ್ ಈ ರೀತಿ ಏನಾದರೂ ಇಟ್ಕೊಳ್ಳಿ. ಕಂಟಿನ್ಯೂಯಸ್ ಆಗಿ ಮಾಡಬೇಕು. ಒಂದಿನ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ಏನೂ ನಿಮಗೆ ಲಾಭ ಸಿಗೋದಿಲ್ಲ. ನಾನು ಹೇಳಿದ್ದೆಲ್ಲ ರಿಸರ್ಚ್ ಪೇಪರ್ಗಳಿದೆ, ಅದರ ರೆಫರೆನ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓದ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಇನ್ನೊಂದು ಕಮೆಂಟ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಧನ್ಯವಾದಗಳು.